ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ನಿಮಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ವೆರಿ ಸ್ಪೆಷಲ್. ಎಸ್, ಸ್ವಾತಿ ಮಗನ ವೀರ್ ಬೇಬಿದು ಬರ್ಡೇ ಪಾರ್ಟಿಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ಸ್ ಎಲ್ಲ ಏನೂ ಇಲ್ಲ. ನಾನಿರೋ ಮನೆಯಿಂದ ನನ್ನ ಒಂದು ಅಡ್ರೆಸ್ಸಿಂದ ಈ ಒಂದು ಬರ್ಡೇ ಪಾರ್ಟಿ ಲೊಕೇಶನ್ಗೆ ಸಿಕ್ಕಾಪಟ್ಟೆ ದೂರ ಆಗೋದ್ರಿಂದ ನಾನು ಮಾರ್ನಿಂಗ್ಗೆ ಅಮ್ಮನ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಈಗ ಸಂಜೆ ಟೈಮ್ ಬಂದು ಎಕ್ಸಾಕ್ಟ್ಲಿ 5:15 ಆಗಿದೆ. ಸೊ ಈಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾವು ಬಾತಾಯಿತು, ಮಾರ್ನಿಂಗಿಂದ ನಿದ್ದೆ ಮಾಡಿಕೊಂಡೇ ಇದ್ದೆ. ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಈಗ ಲಡ್ಡು ರೆಡಿ ಆಗಿದ್ದಾನೆ. ಲಡ್ಡು ಸೇ ಹಾಯ್. ಆ್ಯಂಡ್ ಬುಡ್ಡು ಮಲಗಿದ್ದಾನೆ. ಆ್ಯಂಡ್ ನಮ್ಮ ಪ್ಲ್ಯಾನ್ ಬಂದು ರಾಜುಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಕೆಲಸ ಇದೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಂದರೆ ನಾವು ಫ್ಯಾಮಿಲಿ ಎಲ್ಲರೂ ಹೋಗ್ತೀವಿ, ಇಲ್ಲ ಅಂತ ಹೇಳಿದರೆ ನಾನು ಲಡ್ಡು ಅಷ್ಟೇ ಬರ್ಡೇ ಪಾರ್ಟಿಗೆ ಹೋಗೋದು ಅಂತ ಪ್ಲ್ಯಾನ್ಸ್ ಇದೆ. ನೋಡಬೇಕು ಹೇಗಾಗುತ್ತೋ. ಬಟ್ ಮತ್ತೆ ಎಲ್ಲರೂ ಮೀಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಹೋಪ್ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಆಯಿತಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಲ್ಲಿ ನೋಡು, ಹಾಯ್. ಸೊ ಬುಡ್ಡನ್ನ ಕರ್ಕೊಂಡಿಲ್ಲ, ಬುಡ್ಡನ್ನ ಮನೇಲೇ ಬಿಟ್ಟು ಬಂದಿದ್ದೀನಿ. ರಾಜು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದರೆ ಅವರು ನೋಡ್ಕೋತಾರೆ. ನಾನು ಲಡ್ಡುನೇ ಬರ್ತಾ ಇದ್ದೀನಿ, ಬೇಗನೆ ಬಿಟ್ಟಿದ್ದೀವಿ, 6 ಗಂಟೆ ಎಕ್ಸಾಕ್ಟ್ಲಿ. ಸೊ ಯಾ ಕೀಪ್ ಕ್ವೈಟ್. ಯಾರ ಬರ್ಡೇಗೆ ಹೋಗ್ತಾ ಇರೋದೀಗ ನಾವು? ಅವ್ರ ಬೇಬಿ ನೇಮ್ ಏನು? ಯದುವೀರ್ ಸೌಂದರ್ಯ ಆಂಟಿ ಪಾಪನು, ಯದುವೀರು. ಬಟ್ ಆದರೂ ಯದುವೀರನ್ನ ಸೌಂದರ್ಯ ಆಂಟಿ ಏನಂತ ಕರೀತಾರೆ? ಲಡ್ಡು. ನೀನು ಲಡ್ಡು, ಅಲ್ಲಿ ಯದುವೀರು ಲಡ್ಡು, ಆಮೇಲೆ ಲಚ್ಚು ಆಂಟಿ ಪಾಪ ಕೂಡ ಲಡ್ಡು. ಟ್ರಾಫಿಕ್ ನೋಡು. ಲಡ್ಡು ಪುಟ್ಟನ್ನು ಕರ್ಕೊಂಬರ್ಬೇಕಾಗಿತ್ತಲ್ಲ. ಪ್ರತಿಯೊಂದು ಕ್ಯೂಟ್ ಕಾನ್ವರ್ಸೇಷನ್ ಜೊತೆಗೆ ನನ್ನ ಲಡ್ಡು ಟ್ರಾವೆಲ್ ಆಯಿತು. ಮೀನ್ ವೈಲ್ ರಾಜುಗೂ ಕೂಡ ಕಾಲ್ ಮಾಡಿ, ಇಫ್ ಟೈಮ್ ಪರ್ಮಿಟ್ಸ್ ಬೇಗ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಕಾಲ್ ಮಾಡಿದ್ವಿ. ಆ್ಯಂಡ್ ಈವನ್ ಈ ಸೆಡ್ ಯೆಸ್. ಸೊ ತುಂಬ ಚೆನ್ನಾಗಿತ್ತು ಆ ಒಂದು ಸಂಜೆ ಟೈಮ್, ಆ ಒಂದು ಟ್ರಾವೆಲಿಂಗ್ ವಿತ್ ಮೈ ಬೇಬಿ ಇನ್ ಆಟೋ ಎಸ್ಪೆಷಲಿ. ಇಟ್ ವಾಸ್ ಅಮೇಝಿಂಗ್. ಫ್ಲಾಟ್ಸ್ ಅಮ್ಮ, ನಾಟ್ ವಿಲಾಸ್. ಸೊ ಫ್ರೆಂಡ್ಸ್, ರೀಚ್ ಆಗಿದ್ದೀವಿ. ಸೇ ಬಾರೋ, ಬಾ ಬಾ. ಸೋ ಮಚ್ ಇಸ್ ನೈಸ್ ಅಲ್ಲ? Yeah. You go. Come here. We are the one who came so soon ಅಂತ ಅನ್ಸುತ್ತೆ. Hey man. ಬಾ. ಆ್ಯಂಡ್ ನೀವೆಲ್ಲರೂ ನೋಡಿರೋ ಹಾಗೆ ಆಲ್ರೆಡಿ ಸ್ವಾತಿ ವ್ಲಾಗ್ಸಲ್ಲಿ ಸೊ ಕಂಪ್ಲೀಟಾಗಿ ಒಂದು ಡೆಕೋರೇಟ್ ಮಾಡಿರೋದು ಕೂಡ ಸುಹಾಸ್ ವೀರ್ ಈವೆಂಟ್ಸಿಂದ. ಅಷ್ಟೇ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಅವರ ಒಂದು ಡೆಕೋರೇಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮೊಂದು ಸ್ಪೆಷಲ್ ಡೇಸ್ಗೆ ಸುಹಾಸ್ನ ಕಾಂಟ್ಯಾಕ್ಟ್ ಮಾಡಿ. 100% ಅಮೇಝಿಂಗ್ ಆಗಿ ಅವರೊಂದು ವರ್ಕ್ ಔಟ್ಪುಟ್ ಇರುತ್ತೆ ಅಂತಲೇ ಹೇಳ್ಬೋದು. ಶುರುವಾಗಿಲ್ಲ. ಸೊ ಯಾರೂ ಬಂದಿಲ್ಲ. ನಾವೇ ಲೇಟ್ ಅಂದ್ಕೊಂಡ್ವಿ ಸ್ಟಾರ್ಟ್ ಆಗಿರ್ಬೋದೇನೋ ಅಂತ. ಬಟ್ ಇನ್ನೂ ಯಾರೂ ಬಂದಿಲ್ಲ. ನಾನು ಲಡ್ಡು ಅಷ್ಟೇ ಇದ್ದೀವಿ, ಯಾರೂ ಇಲ್ಲ. ಸೊ ಮೇ ಬಿ ರೂಮಲ್ಲಿ ಒಳಗಡೆ ಇರ್ಬೋದು ಸ್ವಾತಿ ಅವರು. ನಾನು ಯಾರೂ ಬಂದಿಲ್ಲ, ಯಾರೂ ಬಂದಿಲ್ಲ. ವಿ ಆರ್ ವೇಟಿಂಗ್. ನಾವೇ ಫಸ್ಟ್ ಬಂದಿರೋದು ಲಡ್ಡು ಅಲ್ಲ? ಫಸ್ಟ್ ಟೈಮ್ ನಾವೇ ಫಸ್ಟ್ ಬಂದಿರೋದಾ? ಅಯ್ಯೋ ಸುಮ್ಮನೆ ರೋ. ಏನು ಅನಿಸ್ತದೆ ಅಮ್ಮ ಡೆಕೋರೇಷನ್ ಎಲ್ಲ? ವೆರಿ ಬ್ಯೂಟಿಫುಲ್. ಲೈಕ್ ದಿಸ್ ಫಾರ್ ಲಡ್ಡು. ಮೈ ಮ್ಯಾನ್, ದಿಸ್ ಇಸ್ ಸೋ ಗುಡ್. ಎಕ್ಸಲೆಂಟ್ ಅಂತ ಇದೆಯಾ? ಸೊ ನಾನು ಅಂದ್ಕೊಂಡೆ ಮೊದಲೇ ಸ್ವಾತಿ ಬಂದಿರ್ತಾರೆ ಅಂತ. ಬಟ್ ನಾವು ಹೋಗಿ ಒಂದು 5 to 10 minutesಗೆ ಸ್ವಾತಿ ಬಂದರು ವಿತ್ ಅ ವೆರಿ ಲಾಂಗ್ ಗೌನ್, ಪ್ರಿಟಿ ಲುಕಿಂಗ್. ಸೊ ಇದ್ರ ಜೊತೆಗೆ ನಮ್ಮ ಲಡ್ಡು ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿವಿಂದ ಎಲ್ಲರೂ ರೆಕಗ್ನೈಸ್ ಮಾಡಿ ಮಾತಾಡ್ತಾ ಇದ್ದ. ಫಸ್ಟಿಗೆ ಸುನಿ ಅಣ್ಣಂಗೆ ಹೇಳ್ದ, ಖುಷಿ ಆಯಿತು. ಆಮೇಲೆ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲನೂ ಶೂಟ್ ಮಾಡ್ತಾಯಿದ್ರು.
ಸೇಮ್ ಟು ಸೇಮ್ ಡ್ರೆಸ್ ಹಾಕಿದ್ದಾರೆ ನೋಡು ಪಪ್ಪನೂ ಅವರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ಲ, ವೆರಿ ಕ್ಯೂಟ್. ವೀರ್ ತುಂಬ ಕ್ಯೂಟ್, ತುಂಬ ಮುದ್ದು, ಎಷ್ಟು ಸೈಲೆಂಟಾಗಿ ಅವ್ರು ಹೇಳೋದನ್ನು ಎಲ್ಲನೂ ಕೇಳ್ತಾ ಕುತ್ಕೊಂಡಿದ್ದ ಅಂತ ಹೇಳಿದ್ರೆ ಹಾಗೆ ಹೋಗಿ ಮುದ್ದು ಮಾಡಬೇಕು ಅನ್ನಿಸ್ತಾ ಇತ್ತು. ಎಲ್ಲಿ ಅವರು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಚಿಕ್ಕತಿಲಿ ಇದ್ಬಿಟ್ಟು ಆಂಟಿ ಅಮ್ಮ ಇದ್ದಾರೆ ಮನೇಲಿ, ಅವ್ರು ಬಿಟ್ಬಿಟ್ಟು ಬಂದಿರೋದು. ಇಲ್ಲ ಅದೇ ಹೇಳ್ತಿದ್ದೀರಿ, ಇನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಲೇಟ್ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸುಮಾ ಆಂಟಿ, ಹಾಯ್ ಆಂಟಿ, ಹೇಗಿದ್ದೀರಾ? ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಅಂಕಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ನಮ್ಮನ್ನ ಕರೆದಿದ್ದಕ್ಕೆ. ಆರೋಗ್ಯ ನೋಡ್ಕೊಳ್ಳಿ, ಖುಷಿಯಾಗಿರಿ. ನಿಮ್ಮ ಖುಷಿ ನಮ್ಗೆ ಯಾವಾಗಲೂ ಖುಷಿ ಅಷ್ಟೇ. ನಿಮ್ಮ ಫ್ಯಾಮಿಲಿ ಖುಷಿಯಾಗಿರೋದು ನಮಗೆ ಖುಷಿ, ಆಯ್ತಾ? ಥ್ಯಾಂಕ್ ಯು ಸೊ ಮಚ್ ಆಂಟಿ. ಮತ್ತೆ ನಿಮ್ಮನ್ನ ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ. ನಾವೇ ಎಷ್ಟೋ ದಿನ ಆಯ್ತು ವಿಡಿಯೋನು ಕೂಡ ಮಾಡ್ತಾ ಇಲ್ಲ, ಮಾಡ್ತೀನಿ ಒಂಚೂರು ಲೇಟ್. ಓಕೆ, ಸ್ವಲ್ಪ ನಿಮ್ಮನ್ನ ಪ್ರೀತಿಸೋ ಜನ ನೀವು ಇನ್ನೊಂದು ವರ್ಷ ಮಾಡಾದ್ರೂ ಕಾಯ್ತಾರೆ ಅಷ್ಟೇ. ಮುಡ್ಡು ಅಂಟಿಡು. ಎಲ್ಲಿ ಇದು ಇರೋ ಅಲ್ಲಿದ್ದಾರೆ, ಅಲ್ಲಿದ್ದಾನೆ. ಅಯ್ಯೋ ನಾನು ಹೇಳ್ಬಿಟ್ಟೆ. ಹಾಯ್ ಹಾಯ್ ಭವಾನಿ ವ್ಲಾಗರ್ಸ್ಗೆ ಹಾಯ್ 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 ಅಂಕಲ್, ಚೆನ್ನಾಗಿದ್ದೀರಾ? ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಣ್ಣ. ಸ್ಫೂರ್ತಿ ಹಾಯ್ ಹಾಯ್. ಯಶಿಕಾ ಏನು ಮಾಡೋದಿಲ್ಲ. ಏ ಹಾಯ್, ಹೌ ಆರ್ ಯು? ಹಾಯ್ ಸೋನು. ಓನು ಯದುವೀರ್, ಯಾಕೆ ಹಾಯ್ ಮಾಡು, ಏನು ಮಾಡೋಕ್ಕಾಗಲ್ಲ. ಹಾಯ್ ಗೊಂಬೆ 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 ಗೊಂಬೆ. ಸೆಕೆಂಡ್ ಅಮ್ಮ, ಸೆಕೆಂಡ್ ತೊರೆ, ಆಮೇಲೆ ತುರಿಯುವಂತೆ. ಸೆಕೆಂಡ್ ಕೊಡು ಕೊಡು, ಸೆಕೆಂಡ್ ಕೊಡು. ಸುಹಾಸ್ ಹಾಯ್. ಹಾಯ್ ಮಾಡೋ ಅಣ್ಣಗೆ. ಹೆಂಗಿದ್ಯಾ ಸುಹಾಸ್? ಹೆಂಗಿದ್ಯಾ? ಟೆಡಿ ಬೇರು, ನ್ಯೂ ಲುಕ್. ನೈಸ್ ನೈಸ್ ನೈಸ್. I need few more. ತುಂಬಾ ಕಮ್ಮಿ ಜನ. ಯಾ ಮ್ಯಾಮ್ ಪ್ಲೀಸ್ ಬನ್ನಿ. ನಾನ್ ಮ್ಯಾರಿಡ್ ಅಲ್ಲ. ಪರವಾಗಿಲ್ಲ, ಇಟ್ಸ್ ಜಸ್ಟ್ ಫಾರ್ ಬರ್ತ್ಡೇ ಪಾರ್ಟಿಯಲ್ಲಿ ಇರೋದು ನಾವು. ಏನು can I have all the ladies please join? ಮ್ಯಾಮ್ ಪ್ಲೀಸ್ join. ಬನ್ನಿ ಬೇಗ. All the ladies. ಪಾರ್ಟಿಯಲ್ಲಿ MC ಕೂಡ ಇದ್ದರು. ಸೊ ಎಲ್ಲ ಪೀಪಲ್ಸ್ನು ಎಷ್ಟು ಚೆನ್ನಾಗಿ ಎಂಗೇಜಿಂಗ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಗೇಮ್ಸ್ ಇತ್ತು. ಥ್ಯಾಂಕ್ ಯು ಮ್ಯಾಮ್. ಆಯ್ತು ಹೋಯ್ತು. It's in your mommy phone. Okay, I have sent the chocolate in your daddy's phone. You can take it from daddy. Anyone? Happy? Come, thank you. Say thank you. I've sent one more to your dad's phone, okay? Collect it from your dad. Stop the music, I'll call one number. If I call number 3, form a group of 3. ಆ್ಯಕ್ಚುಲಿ ವಿತ್ ರಾ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ರೆ ಇನ್ನೂ ನಿಮ್ಗೆ ಇಷ್ಟ ಆಗುತ್ತೆ, ಬಟ್ ಏನು ಮಾಡೋದು, ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಒಂದು 3 to 4 to 5 ಗೇಮ್ಸ್ ಇತ್ತು ಗೊತ್ತಾ. Saundarya, kids are always kids. kids are always kids. Yes, okay. Yeah, I don't mind. I'll just count with my feet. Our winner. 1, Now winner 12. 3, 4, ಅಯ್ಯೋ ಈಗೆಲ್ಲ ಜಾಯ್ನ್ ಆದ್ರು. 7, 8, 9, 10, 11. Did they join now? No. Oh yeah. Last one. Last two. 12. You are the winner. Yay! Thank you, ladies. Please sit down. Please remember the best. ನಾವು ಲಾಸ್ಟ್ ಅಲ್ಲಿ ವಿನ್ ಆಗಿದ್ದು. ನನ್ನೆಮ್ಮ ವಿ ಗಾಟ್ ಸೋ ಮೆನಿ ಚಾಕ್ಲೇಟ್ಸ್. ಆ್ಯಂಡ್ ಇನ್ನು ಪಾರ್ಟಿ ಕಂಪ್ಲೀಟ್ಲಿ ಥೀಮ್ ವೈಸೇ ಇತ್ತು, ಪೈಲಟ್ ಥೀಮಲ್ಲಿ. ಆ್ಯಂಡ್ ಕೇಕ್ ಕೂಡ ಅಷ್ಟೇ ತುಂಬ ಡೆಕೋರೇಟಿವ್ ಆಗಿತ್ತು. ಆ್ಯಂಡ್ ಇನ್ನೇನು ಪಾರ್ಟಿ ಕೂಡ ಶುರುವಾಗ್ತದೆ ವಿತ್ ದ ಮ್ಯೂಸಿಕ್ ಓನ್ಲಿ. ಇದು ಕೂಡ ಇದ್ದಿದ್ದು ಅಮೇಝಿಂಗ್ ಆಗಿತ್ತು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇಂದು ಹೀಗೆ ಇರಲಿ ಅರುಷ. ಹ್ಯಾಪಿ ಬರ್ಡೇ ವೀರ್, ಗಾಡ್ ಬ್ಲೆಸ್ ಯು. ಸೊ ಎಲ್ಲರೂ ಪ್ರೀತಿಯಿಂದ ಅವನ್ನ ವೆಲ್ಕಮ್ ಮಾಡಿ ಆ ಮೂಮೆಂಟನ್ನು ಎಷ್ಟು ಚೆನ್ನಾಗಿ ಚೆರಿಷ್ ಮಾಡ್ತಾಯಿದ್ರು ಗೊತ್ತಾ.
ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಿಮಗೂ ಕೂಡ ಏನು ಅನ್ನಿಸ್ತಾ ಇದೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಫ್ಯಾಮಿಲಿನ ನೋಡಿ. ಆ್ಯಂಡ್ ನೀವು ಕೂಡ ನೀವಿದ್ದ ಜಾಗದಿಂದನೇ ಬ್ಲೆಸ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ. ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಯಾವಾಗಲೂ ಗಾಡ್ ತುಂಬ 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 ಬ್ಲೆಸ್ ಮಾಡಲಿ ಅಂತ. ಒಡ ಸ್ವೀಟ್. ಹಾಯ್, ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಬರ್ಡೇನ? ನೈಸ್. ಗಿವ್ ಅ ಥಮ್ಸ್ ಅಪ್. ಸೂಪರ್. ನೋಡಿ, ನನ್ನ ಜೊತೆ ನಮ್ಮ ಬುಡ್ಡುನು ಹೋಗಿ ಜಾಯ್ನ್ ಆದ್ರು. ಹಾಯ್. ಬುಡ್ಡು ಬಂದಮೇಲೆ ಇನ್ನೂ ಖುಷಿ ಆಯಿತು ನನಗೆ. ಸಿಕ್ಕಾಪಟ್ಟೆ ಜೋಶ್ ಎಕ್ಸ್ಟ್ರಾ ಆಯಿತು ಅಂತಲೇ ಹೇಳ್ಬೋದು. ಲೈಕ್ ಇಟ್ಸ್ ಅ ಡಬಲ್. ಮಗು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಈವನ್ ಲಡ್ಡು ಕೂಡ ಬಂದಿದ್ದ ತಕ್ಷಣ ವೀರ್ ಕಾರಲ್ಲಿ ಕುತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹಾಯ್ ಅಣ್ಣ. ಅಂಕಲ್ ಹಾಯ್. ಸೊ ನೋಡ್ತಾ ಇದ್ದೀರಲ್ವ ಯಾವೆಲ್ಲ ಯೂಟ್ಯೂಬರ್ಸ್ ಬಂದಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಎಲ್ಲರ ಹತ್ರನೂ ಒಂದೊಂದು ಮಾತನ್ನು ಮಾತಾಡ್ತಿರ್ಬೇಕಾದ್ರೆ ಇಟ್ ವಾಸ್ ಟೂ ವ್ಯಾಲ್ಯೂಯಬಲ್ ಆ್ಯಂಡ್ ವೆರಿ ಸ್ವೀಟ್ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲರ ಕೈಲೂ ಪುಟ್ ಮಕ್ಕಳು ಆ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವರ ಹಸ್ಬೆಂಡ್ಸು ಸಚ್ ಎ ಸಪೋರ್ಟಿವ್ ಆ್ಯಂಡ್ ಲವ್ವಿಂಗ್ ಹಸ್ಬೆಂಡ್ಸ್ ಗೊತ್ತಾ. ಆ್ಯಡ್ಸ್ ಆಫ್ ಟು ಅಸ್ ಹಸ್ಬೆಂಡ್ಸ್, ಬಿಕಾಸ್ ಅವರ ಒಂದು ಹೆಲ್ಪ್ ಆ್ಯಂಡ್ ಅವರ ಒಂದು ಸಪೋರ್ಟಿವ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯೆಲ್ಲ ನಾವು ಇರೋದಕ್ಕೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಏನಂತೀರಾ? ಹೌದಾ? ಎಲ್ಲಿ? ಯಾವಾಗ? ನಿಜ ಕೇಳಿಸ್ಕೊಳ್ಳಿಲ್ಲ. ಅಯ್ಯೋ, ಏನಂತ? ಪಕ್ಕ ನಾನು ಹೆಂಗೆ ಪ್ರಮೋಟ್ ಮಾಡಿಸ್ತೇನೆ ನೋಡಿ. ನಾನು ನನ್ನ ಪೇಜಲ್ಲಿ ಎಷ್ಟೊಂದು ಜನ ಆಕ್ಚುಲಿ ನನಗೆ ಸರ್ಪ್ರೈಸ್ ಆಗಿದ್ದಾರೆ ದಟ್ ಟೈಮ್. ಸೊ ಇನ್ನು ಸ್ವಾತಿ ಹಾಗೆ ಸುನಿಬ್ರೋ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದ್ರ ಜೊತೆಗೆ ಊಟ ಕೂಡ ಮಾಡ್ಕೊಂಡು ಹೋಗಿ, ಆಮೇಲೆ ಊಟ ಹೇಗಿದೆ ಅನ್ನೋದನ್ನು ಎಲ್ಲರ ಹತ್ರನೂ ಕೇಳಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಗೊತ್ತಾ. ಆಮೇಲೆ ಊಟದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಫುಡ್ಡು ಅಷ್ಟೇ. ಯಾವುದೂ ಬೇಡಪ್ಪ ಅಂತ ಅನಿಸ್ತಾನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದರಲ್ಲೂ ನಂಗೆ ವೆಲ್ಕಮ್ ಡ್ರಿಂಕ್ ಅಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ನನಗೂ ಅದೇ ಇಷ್ಟ ಆಗಿತ್ತು. ಅದಾದಮೇಲೆ ಮತ್ತೆ ನಾವೆಲ್ಲ ಒಟ್ಟಿಗೆ ಯೂಟ್ಯೂಬರ್ಸ್ ಕೂತ್ಕೊಂಡು ಊಟ ಮಾಡಿದ್ವು. ಆ್ಯಂಡ್ ತುಂಬ ಮಾತುಗಳನ್ನು ಮಾತಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನಗೆ ಅದನ್ನು ಎಷ್ಟು ಸಲ ಹೇಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿತ್ತು ಅಂತ. ಅಲ್ಲಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು. ಬಟ್ ನೀವು ಅದನ್ನೆಲ್ಲ ನೋಡ್ತಿದ್ದೀರಲ್ವಾ, ಸೊ ನಿಮಗೂ ಕೂಡ ಖುಷಿ ಆಗ್ತಿದೆ ಅಂತಲೇ ಅನ್ಕೋತೀನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾನು ತಿಂತಾ ಇದ್ದೀನಿ, ವೆರಿ ಬ್ಯುಸಿ. ಮೀನ್ ವೈಲ್ ಪಾಪ ರಾಜು ಬುಡ್ಡುನ ಎತ್ಕೊಂಡಿದ್ರು. ಆ್ಯಂಡ್ ಆದರೆ ಅವ್ರದ್ದು ಊಟ ಆಗಿತ್ತು. ಸೊ ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡೋ ಥರ ಎಲ್ಲ ಯೂಟ್ಯೂಬರ್ಸ್ ನಾವು ಹಾಗೇ ಮಾಡ್ತಾಯಿದ್ವಿ. ಹಸ್ಬೆಂಡ್ಸ್ ಊಟ ಆದಮೇಲೆ ನಾವು ಊಟ ಆದಮೇಲೆ ಅವ್ರು ಊಟ ಮಾಡೋದು ಅನ್ನೋ ಥರ. ಹಾಂ 4, 5 ಇದಲ್ಲ
ಹೌದು ಹೌದು ಸುಪ್ರಿಯಾ ಎಷ್ಟು ಫಿಶ್ ಇದೆ ಅಂದ್ರೆ 5. ಹೌದಾ? ಹೌದು ಅಂತೆ. ಹೌದು ಓ ಸೇಮ್ ಅದ್ಕೊಂಡೇನೆ. ಹೌದು ಹಾ ಹೌದಾ? ಅರೆ, ಹೌದಾ? ಲಕ್ಷ್ ಹೌದಾ? ನಿಂಗೆ ಸಂಗೀತ ಅಂದ್ರೆ ಇಷ್ಟನಾ? ಅಯ್ಯೋ ಸಂಗೀತ ಭಿನ್ನಾಗಿಲ್ಲ, ಬೇಜಾರಾಯ್ತಾ? ಮತ್ತೆ ಬಾಯ್. ಇನ್ನು ಯದುಮ ನೋಡಿ, ಯದುವೀರ್ ರಾಜು ಹತ್ರ ಹೋಗಿ ಕುತ್ಕೊಂಡು ಅಲ್ಲಿ ಫಿಶಸ್ ಎಲ್ಲ ಇತ್ತು ಪಾಟಲ್ಲಿ, ಅದನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆಗೂ ಕೂಡ ತುಂಬ ಕ್ಯೂಟಾಗಿ ಆಟ ಆಡ್ಕೊಂಡಿದ್ದ. ಅಳ್ತಾನೆ ಅಂದ್ಕೊಂಡ್ವಿ, ನೋಡಿದ್ರೆ ಅವ್ರ ಜೊತೆ ಕೂಡ ಹಚ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಆ್ಯಂಡ್ ಅದ್ರ ಜೊತೆಗೆ ನಾವು ಗರ್ಲ್ಸ್ ಆರ್ ಆಲ್ವೇಸ್ ಗರ್ಲ್ಸ್ ಅನ್ನೋ ಹಾಗೆ ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಇನ್ನು ಮಧ್ಯದಲ್ಲಿರೋದು ವೀಣಾ ಅಂತ, ಅವರು ಕೂಡ ಯೂಟ್ಯೂಬರ್. ಆ್ಯಂಡ್ ನನಗೆ ಅವರು ಹೊಸದಾಗಿ ಪರಿಚಯ ಆದರು. ಆ್ಯಂಡ್ ಮೋಸ್ಟ್ ಆಫ್ ಅಂದರೆ ಸ್ವಾತಿಗೆ, ಸೌಂದರ್ಯಗೆಲ್ಲ ಮೊದಲೇ ಫ್ರೆಂಡು, ನನಗೆ ಆಗ ಫ್ರೆಂಡ್ ಆಗಿದ್ದು. ಅನ್ಬಿಟ್ಟು ಎಲ್ಲ ಇಲ್ಲಿ ಬಂದು ಸ್ಪಾಟ್ ಆಗ್ಬಿಟ್ಟವ್ರೆ. ಏನದು ಹಿಂಗ್ ಮಾಡ್ತಾರೆ? ಸೊ ಫ್ರೆಂಡ್ಸ್ ಎಲ್ಲ ಮುಗೀತು, ಊಟನೂ ತುಂಬ ಚೆನ್ನಾಗಿತ್ತು. ಸೊ ಇನ್ನೇನು ಓಡಬೇಕು, ಕ್ಯಾಬ್ ಬುಕ್ ಮಾಡಿ. ಟೈಮ್ ಆಲ್ಮೋಸ್ಟ್ 10 o'clock ಆಗಿದೆ. ತುಂಬ ಖುಷಿ ಆಯಿತು. ಸೊ ಮನೆಗೆ ಹೋಗ್ಬೇಕೀಗ. ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ಲಡ್ಡುನು ಮಲಗಿದ್ದಾನೆ, ಬುಡ್ಡುನು ಮಲಗಿಸಿದ್ದೀವಿ. ಸೊ ಟೈಮ್ ಬಂದು 11 ಆಗಿದೆ. ಸೊ ರಾಜನು ಮಲಗಿದ್ದಾರೆ. ಇನ್ನೇನು ನಾನು ಡ್ರೆಸ್ ಚೇಂಜ್ ಮಾಡಿ, ಮೇಕಪ್ ಎಲ್ಲ ರಿಮೂವ್ ಮಾಡಿ, ಫ್ರೆಶ್ ಅಪ್ ಆಗಿ ಮತ್ತೆ ಮಲ್ಕೋಬೇಕು. ಸೊ ವಿ ಆರ್ ವೆರಿ ಟಯರ್ಡ್. ಈಕ್ವಲಿ ತುಂಬಾ ಖುಷಿ ಆಯಿತು. ವಿ ಎಂಜಾಯ್ಡ್ ಅ ಲಾಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಕೂಡ. ಆ್ಯಂಡ್ ಮತ್ತೊಂದು ಸಲ ಎಲ್ಲ ಯೂಟ್ಯೂಬರ್ಸನ್ನು ಮೀಟ್ ಮಾಡಿದ್ದು ಸಿಕ್ಕಾಪಡೆ ಖುಷಿ ಆಯಿತು. ಹೋಪ್ ನಿಮಗೂ ಕೂಡ ಒಂದು ಬ್ಯೂಟಿಫುಲ್ ವ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಸೊ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಎಲ್ಲ ಯೂಟ್ಯೂಬರ್ಸ್ನ ಫಾಲೋ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಂಡ್ ದೆನ್ ಟೇಕ್ ಕೇರ್. ಮಿಸ್ ಮಿ ಅಂಡ್ ಮಿಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್. ಟೇಕ್ ಕೇರ್.